ರೈತರ ಬದುಕನ್ನ ಹಸನು ಮಾಡುವುದಕ್ಕೆ ಸರ್ಕಾರ ಹೈನುಗಾರಿಕೆಗೆ ಉತ್ತೇಜನವನ್ನು ಕೊಡ್ತಾ ಇದೆ. ಇದನ್ನೇ ವ್ಯಕ್ತಿಯೊಬ್ಬ ಬಂಡವಾಳ ಮಾಡಿಕೊಂಡು ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾನೆ ಎನ್ನುವಂಥ ಆರೋಪ ಕೇಳಿ ಬರ್ತಿದೆ. ಯಾರಾತ, ಹೇಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲೇ ಭ್ರಷ್ಟಾಚಾರ, ಹಸುವೆ ಇಲ್ಲದವರ ಹೆಸರಲ್ಲಿ ಸಹಾಯಧನ ಗುಳುಂ. ಕಾರ್ಯದರ್ಶಿ ವಿರುದ್ಧ ಅಧ್ಯಕ್ಷರ ಗಂಭೀರ ಆರೋಪ. 6 ವರ್ಷಗಳ ಆಡಿಟ್ ವರದಿಯಲ್ಲಿ 49 ಲಕ್ಷ ಗೋಲ್ಮಾಲ್. ಚಿತ್ರದುರ್ಗ ತಾಲೂಕಿನ ಚಿಕ್ಕಬ್ಬಿಗೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಲವು ವರ್ಷಗಳಿಂದ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಸಂಘದ ಕಾರ್ಯದರ್ಶಿ ಸಿಕೆ ಅಶೋಕ್ ವಿರುದ್ಧ ಸ್ವತಃ ಚಿಕ್ಕಬ್ಬಿಗೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರೇ ತೊಡೆತಟ್ಟಿದ್ದಾರೆ. ಕಳೆದ 6 ವರ್ಷಗಳ ಆಡಿಟ್ ವರದಿಯಲ್ಲಿ ಬರೋಬ್ಬರಿ 49 ಲಕ್ಷ ರೂಪಾಯಿ ಗೋಲ್ಮಾಲ್ ಪತ್ತೆಯಾಗಿದ್ದು, ಹಗರಣದ ಒಟ್ಟು ಮೊತ್ತ 2 ಕೋಟಿ ದಾಟುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಅಚ್ಚರಿಯ ವಿಷಯ ಅಂದ್ರೆ, ಕಾರ್ಯದರ್ಶಿ ಅಶೋಕ್ ಪತ್ನಿ, ತಂದೆ ತಾಯಿ ಅಲ್ಲದೆ ಇನ್ನಿತರ ಹೆಸರಿನಲ್ಲಿ ಸಂಘಕ್ಕೆ ಪ್ರತಿದಿನ ಹಾಲು ಸರಬರಾಜು ಆಗ್ತಿದೆ ಎಂದು ದಾಖಲೆ ಸೃಷ್ಟಿಸಲಾಗಿದೆ. ಹೀಗಾಗಿ ಈ ಡೈರಿಯ ಲೆಕ್ಕಪತ್ರವನ್ನ ಪಶು ಸಂಗೋಪನೆ ಇಲಾಖೆ ತನಿಖೆಗೊಳಪಡಿಸಿದೆ. ತನಿಖಾ ವರದಿ ಪ್ರಕಾರ ದಾಖಲೆಯಲ್ಲಿರುವವರ ಮನೆಯಲ್ಲಿ ಒಂದೇ ಒಂದು ಹಸುವು ಇಲ್ಲ. ಹಸುವೆ ಇಲ್ಲದಿದ್ರೂ ಹಾಲು ಎಲ್ಲಿಂದ ಬಂತು? ಇದು ಹಾಲು ಅಥವಾ ನೀರೋ ಅನ್ನೋ ಅನುಮಾನ ಈಗ ಎಲ್ಲರಲ್ಲೂ ಶುರುವಾಗಿದೆ. ಅಲ್ಲದೆ ರೈತರಿಗೆ ಸಿಗಬೇಕಾದ ಸರ್ಕಾರದ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಸಹ ಈ ನಕಲಿ ಖಾತೆಗಳ ಮೂಲಕ ಗುಳುಂ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇದು ಯಾವ ರೀತಿ ಮೋಸ ನಡೀತೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. ನಂಬಿ ನಾವು ಸೈನ್ ಮಾಡ್ಕೊಂತಲೇ ಬಂದೀವಿ. ಕೊನೆಗೆ ನಮ್ಗೆ ಏನೋ ಅನುಮಾನ ಬಂದ್ಬಿಟ್ಟು ಯಾರ್ಯಾರ ಹೆಸರಿಗೆ ಹಾಲಾಗ್ತಾರೆ ಅನ್ನೋದು ಎಲ್ಲ ನಾವು ಒಂದು ದಾಖಲೆ ಕೊಟ್ಟಿದ್ದೀವಿ. ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿ ಹೆಂಡತಿ ಹೆಸರಿಗೆ ಹಾಲಾಕಿದ್ದಾರೆ, ಮತ್ತು ಅವ್ರ ತಂದೆ ತಾಯಿ ಹೆಸರಿಗೆ ಹಾಲಾಕಿದ್ದಾರೆ, ಮತ್ತು ಕೆಲವರು ಬೇರೆ ಹೆಸರಿಗೆ ಹಾಕಿದ್ದಾರೆ. ಆ ಸಾಬೀತಾಗಿದೆ. FID ನಂಬರ್ ಸಮೇತ ಕೊಟ್ಟಿದ್ದೀವಿ. 6 ವರ್ಷಕ್ಕೆ 49 ಲಕ್ಷ ಮಿಸ್ಯೂಸ್ ಆಗಿದೆ ಅಂತ ನಾವು ದಾಖಲೆ ಕೊಟ್ಟಿದ್ದೀವಿ. ಇನ್ನು ಈ ಆರೋಪಕ್ಕೆ ಕಾರ್ಯದರ್ಶಿ ಅಶೋಕ್ ತಿರುಗೇಟು ನೀಡಿದ್ದಾರೆ. ಇದೆಲ್ಲ ವೈಯಕ್ತಿಕ ದ್ವೇಷದಿಂದ ಮಾಡ್ತಿರೋ ಪಿತೂರಿ ಅಂತ ಪ್ರತ್ಯಾರೋಪ ಮಾಡ್ತಿದ್ದಾರೆ. ನಾನು 25 ವರ್ಷಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ. ಅಧ್ಯಕ್ಷರು ನನ್ನನ್ನು ಸಮಾಜದಲ್ಲಿ ಕೆಟ್ಟವನನ್ನಾಗಿ ಮಾಡಲು ಸಂಚು ರೂಪಿಸಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಲು ಸಾಧ್ಯವೇ ಇಲ್ಲ. ಈಗಾಗಲೇ ತನಿಖೆ ನಡೆಯುತ್ತಿದೆ. ಶೀಘ್ರದಲ್ಲೇ ಸತ್ಯಾಸತ್ಯತೆ ಹೊರಬೀಳಲಿದೆ ಎಂದಿದ್ದಾರೆ. ಇಲ್ಲಿ ರೈತರ ಆರೋಪ ಯಾವತ್ತೂ ಇಲ್ಲ. ಮಾಡಿರೋದು ನಮ್ಮ ಅಧ್ಯಕ್ಷರು. ಅದು ನನ್ನ ಮೇಲೆ ವೈಯಕ್ತಿಕ ದ್ವೇಷದಿಂದ ಸುಮಾರು 15 ವರ್ಷ ನಮ್ಮದು ರಿಜಿಸ್ಟರ್ ಸೊಸೈಟಿ, 9 ವರ್ಷ ಸಬ್ ಸೆಂಟ್ರೇ ಮಾಡ್ಕೊಂಬಂದೀನಿ. 25 ವರ್ಷನೇ ರೈತರು ಇವತ್ತು ಒಂದು ದಿವಸ ಮಾಡಿಲ್ಲ ಅಂದಮೇಲೆ ಇದು ನನ್ನ ಮೇಲೆ ವೈಯಕ್ತಿಕ ದ್ವೇಷದಿಂದ ಮಾಡಿರೋದು ಅಷ್ಟೇ, ಬಿಟ್ಟರೆ ಬೇರೆ ಏನೂ ಅಲ್ಲ. ಒಟ್ಟಾರೆ ಹಸು ಇಲ್ಲದವರ ಹೆಸರಲ್ಲಿ ಅಕ್ರಮ ನಡೆದಿದೆ. ಆದರೆ ರೈತರ ಹೆಸರಲ್ಲಿ ಸರ್ಕಾರದ ಸಹಾಯಧನಕ್ಕೆ ಕನ್ನ ಹಾಕಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಮೌನ ವಹಿಸಿರೋದು ಮಾತ್ರ ವಿಪರ್ಯಾಸ. ಇನ್ನಾದರೂ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಕೋಟಿ ಲೂಟಿ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು. ಸಂಘದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದು ಗ್ರಾಮಸ್ಥರ ಆಗ್ರಹ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.